ಕಾವೇರಿ ವಿಷಯದಲ್ಲಿ ನಡೀತಾ ಇರುವ ಪ್ರತಿಭಟನೆಗಳದ್ದು. CWRC ಒಂದು ಆದೇಶ ಕೊಟ್ಟಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿ ದಿನ 3,500 ಕ್ಯೂಸೆಕ್ಸ್ ನೀರನ್ನು ಕರ್ನಾಟಕ ತಮಿಳುನಾಡಿಗೆ ಹರಿಸಬೇಕು ಅಂತ. 3,500 ಕ್ಯೂಸೆಕ್ಸ್ ಒಂದು ದಿನದ ಲೆಕ್ಕ ಹಾಕಿದ್ರೆ 15 ದಿನಗಳ ಕಾಲ ಹರಿಸಿದ್ರೆ 4.5 TMC ನೀರು ಹೋಯಿತು. ಎಲ್ಲಿಂದ ಕೊಡೋಣ ಅಂತ ಕರ್ನಾಟಕ ಕೇಳ್ತಾ ಇದೆ. ಎಲ್ಲಿಂದ ಕೊಡೋಣ? ಸದ್ಯಕ್ಕೆ KRS ನಲ್ಲಿರುವ ನೀರನ್ನ ಕೃಷಿಗೆ ಬಿಟ್ಟು ಬಿಡಿರಿ, ರೈತರಿಗೆ ಕೊಡೋದು ಬಿಟ್ಟು ಬಿಡಿ. ಬರೀ ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಬಳಸಿಕೊಳ್ತೀವಿ ಅಂದ್ರೂ ಸಾಲದಿಲ್ಲ. 2.5 ಇಂದ 3 TMC ಪ್ರತಿ ತಿಂಗಳು ಬೆಂಗಳೂರಿಗೆ ಕುಡಿಯೋದಕ್ಕೆ ಬೇಕು ನೀರು. KRS ನಲ್ಲಿ ಇರೋದೆಷ್ಟು? 52 TMC ಟೋಟಲ್ ಇರೋದು ನೀರು. ಅದರಲ್ಲಿ 13 ರಿಂದ 14 TMC ಡೆಡ್ ಸ್ಟೋರೇಜ್ ಅದು. ಉಳಿಯೋದು 38 ರಿಂದ 39 TMC ನೀರು ಉಳಿಯುತ್ತೆ. ಬೆಂಗಳೂರಿಗೆ ಬರೀ ಕುಡಿಯುವ ನೀರಿಗಾಗಿ ಬಳಸಿಕೊಳ್ತೀವಿ ಅಂದರೆ ಮುಂದಿನ ಬೇಸಿಗೆ ತನಕ ಆಗೋದಿಲ್ಲ. ಹಂಗಿರುವಾಗ ಈ ಬರಗಾಲದ ಸನ್ನಿವೇಶದಲ್ಲಿ 4.5 TMC ನೀರನ್ನು ತಮಿಳುನಾಡಿಗೆ ಬಿಟ್ಟು ಬಿಡೋದು ಅಂದರೆ ಹೆಂಗೆ ಬಿಡೋದು? ಸಮಸ್ಯೆ ಏನು? ಒಂದು ಡಿಸ್ಟ್ರೆಸ್ ಫಾರ್ಮುಲಾ ಅಂತ ಇದೆ. ಆ ಡಿಸ್ಟ್ರೆಸ್ ಫಾರ್ಮುಲಾ ವೆಲ್ ಡಿಫೈನ್ಡ್ ಇಲ್ಲ. ಒಂದು ವರ್ಷಕ್ಕೆ ನಾರ್ಮಲ್ ಮಳೆಗಾಲ ಇರುವಾಗ 177.25 TMC ನೀರನ್ನು ಕರ್ನಾಟಕ ತಮಿಳುನಾಡಿಗೆ ಹರಿಸಬೇಕು. 177.25 TMC ನಾರ್ಮಲ್ ಮಳೆಗಾಲ ಇರುವಾಗ. ಮಳೆ ಕಡಿಮೆ ಆದಾಗ ಎಷ್ಟು % ಕಡಿಮೆ ಆಗಿದೆಯೋ ಅಷ್ಟು % ಕಡಿಮೆ ನೀರು ಹರಿಸಿ ಅಂತಾರೆ ಅವರು. ಆ ಡಿಸ್ಟ್ರೆಸ್ ಫಾರ್ಮುಲಾ ವರ್ಕ್ ಆಗೋದಿಲ್ಲ. ಅದು ವರ್ಕ್ ಆಗೋದಿಲ್ಲ. ಅದರ ಜೊತೆಗೆ ಕರ್ನಾಟಕದಲ್ಲಿ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಆಗಬಹುದಾದ ಮಳೆಯ ಕಾಲ ಈಗ ಮುಗಿದು ಹೋಯಿತು. ಆದರೆ ತಮಿಳುನಾಡಿನ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಬರೋದು ಆಗಸ್ಟ್ ಎಂಡು ಸೆಪ್ಟೆಂಬರ್ಗೆ. ಕರ್ನಾಟಕದಲ್ಲಿ ಮಳೆಗಾಲ ಫೇಲ್ ಆದರೂ ತಮಿಳುನಾಡಿನಲ್ಲಿ ಮಳೆಗಾಲ ಫೇಲ್ ಆಗುವುದಿಲ್ಲ ಅನ್ನೋ ಸಿಚುವೇಶನ್ ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಕರ್ನಾಟಕ ಹೇಳ್ತಾ ಇದೆ ನಿಮ್ಗೆ ಇನ್ನೂ ಮಳೆ ಬರುತ್ತೆ. ಈಗ ನೀರು ಹರಿಸಿ ನಾವು ಕುಡಿಯೋದಕ್ಕೂ ಇಲ್ಲದೆ ಬಿಕ್ಕಳಿಸಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಈಗಾಗಲೇ CWRC ಆದೇಶ ಕೊಟ್ಟು ಬಿಟ್ಟಿದೆ. ಕರ್ನಾಟಕ ಮೇಲ್ಮನವಿಗೆ ಹೋಗ್ತಾ ಇದೆ CWMA ಹತ್ರ, ಮ್ಯಾನೇಜ್ಮೆಂಟ್ ಅಥಾರಿಟಿ. ನಾಳೆ ಮಧ್ಯಾಹ್ನ 2:30 ಮೀಟಿಂಗು. ರಾಜ್ಯದ 5-6 ಜಿಲ್ಲೆಗಳಲ್ಲಿ ಜೋರ ಪ್ರತಿಭಟನೆ ಆಗ್ತಾ ಇದೆ. 4.5 TMC ಆಗುತ್ತೆ. 3,500 ಕ್ಯೂಸೆಕ್ಸ್ ಒಂದು ದಿನಕ್ಕೆ ಬಿಟ್ಟರೆ 15 ದಿನಕ್ಕೆ. ತಮಿಳುನಾಡು 8.5 TMC ಬೇಕು ಅಂತ ಕೇಳಿತ್ತು. CWRC ಏನು ಹೇಳ್ತೀಗ? ಅವ್ರು 8.5 ಕೇಳಿದ್ರು, ನಾವು ಬರೀ 4.5 ಅಷ್ಟೇ ಹೇಳಿದ್ದೀವಿ. ಅಂತಿಮವಾಗಿ 4.5 TMC ಬಿಳಿಗೊಂಡ್ಲುವಿನಲ್ಲಿ, ಅಂದರೆ ಕರ್ನಾಟಕ ತಮಿಳುನಾಡಿನ ಬಾರ್ಡರ್ನಲ್ಲಿ ಏನು ನೀರನ್ನು ಅಳೆಯುವ ಕೇಂದ್ರ ಇದೆಯಲ್ಲ, ಅಲ್ಲಿ 4.5 TMC ಹೊರಗಡೆ ಹೋಗಬೇಕು ಕರ್ನಾಟಕದಿಂದ ತಮಿಳುನಾಡಿಗೆ. ಅಂದರೆ KRSನಿಂದ 6 TMC ಬಿಡಬೇಕು. 6 TMC ಮಧ್ಯದಲ್ಲಿ ಅಲ್ಲಲ್ಲಿ ಬಳಕೆ ಆಗುತ್ತದು. 4.5 TMC ಹೋಗಬೇಕು ಅಂದರೆ ಅಲ್ಲಿ 6 TMC ರಿಲೀಸ್ ಮಾಡಬೇಕು. ಎಲ್ಲಿಂದ ಇದೆ? ಎಲ್ಲಿದೆ? ಅದಕ್ಕೆ ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಪರಿಹಾರ ಅಂದರೆ ಮೇಕೆದಾಟು ಅಣೆಕಟ್ಟು, ಅದನ್ನೊಂದು ಕಟ್ಕೊಂಡ್ಬಿಡ್ತೀವಿ ಅಂತಾರೆ ಅವರು. ಕಟ್ಕೊಳ್ಳಿ, ನಿಮ್ಗೆ ಯಾರು ಬೇಡ ಅಂತಿದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನೀವು ಯಾವ ರಾಜ್ಯದ ಪರ್ಮಿಷನ್ನು ತಗೋಬೇಕಾಗಿಲ್ಲ, ಆಗಬೇಕಾಗಿಲ್ಲ, ಕಟ್ಕೊಳ್ಳಿ ಅಂತ. ಅದೂ ನಿಜವಾದ ಪರಿಹಾರ ಅಲ್ಲ ಅಂತ ಕೆಲವು ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ನಿಜವಾದ ಪರಿಹಾರ ಅಲ್ಲ ಅಂತ. ಬಟ್ ಈ ಹಿಂದಿನ ಮಳೆಯ ಡೇಟಾ ಮತ್ತು ಕಾವೇರಿ ನೀರಿನ ಸಂಗ್ರಹದ ಡೇಟಾನ ಒಬ್ಬ ಪ್ಯಾನಲಿಸ್ಟ್ ಇವತ್ತು ಹೇಳ್ತಾ ಇದ್ರು. ಪರ್ ಇಯರ್ ಇನ್ನು ಮುಂದೆ 2026ರಿಂದ 2050 ತನಕ 3.5% ನೀರು ಕಡಿಮೆ ಆಗ್ತಾ ಹೋಗುತ್ತಂತೆ. 3.5% ಲೆಕ್ಕ ಹಾಕಿ ನೀವು ಅಂದರೆ 25 ವರ್ಷಕ್ಕೆ ಎಷ್ಟು ಕಡಿಮೆ ಆಯಿತು ಅಂತ ನೋಡಿದ್ರೆ 80% ಮೇಲಾಗುತ್ತದು. ಕೊರತೆಯಾಗುವುದು ಮುಂದಿನ ದಿನಗಳಲ್ಲಿ ಹೆಂಗೆ ನಾವು ನಾವು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.